ಅವ್ರು ಆಗಿದ್ದವರು ಡಾಲಿ ಆಗಿದ್ದು ಕೈಯಲ್ಲಿ ಲಾಂಗ್ ಬಂದ ಮೇಲೆ. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅದರ ಒಂದು ಮೇಜರ್ ಝಲಕ್ಕಿದೆ. ತುಂಬ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಬೋದು. ನಾನು ಬಂದೆ ಮೇಡಮ್. ಚಲೋ ಸರ್. ಹಾಂ, ಒಂದು ಫೋಟೋ ಆಪರ್ಚುನಿಟಿ. ಸ್ವಲ್ಪ ಹತ್ರ ಹೋಗ್ಬಿಡಿ ಎಲ್ಲ. ಮಂಡ್ಯದಿಂದ ಮೆಕ್ಸಿಕೋಗೆ ಯಾಕೆ ಹೋದ್ರು, ಮೆಕ್ಸಿಕೋದಿಂದ ವಾಪಸ್ ಮಂಡ್ಯಗೆ ಯಾಕೆ ಬರ್ತಾರೆ, ಏನೇನು ಆಗತ್ತೆ, ನಿರ್ದೇಶಕರಿಗೆ ಕೇಳಿದ್ರೆ ಇದೊಂದು ಪಕ್ಕಾ ಮಾಸ್ ಆ್ಯಕ್ಷನ್ ಎಂಟರ್ಟೈನರ್ ಫ್ಯಾಮಿಲಿ ಡ್ರಾಮಾ ಅಂತ ನಾವಿದನ್ನ ಡಿಫೈನ್ ಮಾಡ್ಬೋದು ಅಂತ ಹೇಳ್ತಾರೆ ಮೇಡಮ್. ಜೊತೆಗೆ ನಿಮ್ಮನ್ನು ವೇದಿಕೆ ಮೇಲೆ ಜೊತೆ ನಿಲ್ಲಿಸ್ಕೊಂಡು ಒಂದು ಸಾಲನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನು ಸರ್ ಪ್ರತಿ ಸಲ ಒಂದು ಲೈನು, ಧನುಷ್ ಸರ್ ಅಂದ ತಕ್ಷಣ ಒಂದು ಸಾಲು ಸಿಕ್ಕಾಪಟ್ಟೆ ಫೇಮಸ್, ಅವರಿಗೂ ಗೊತ್ತು. ಅದು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥ ಸಾಲನ್ನು ಬರೀ ಅವರು ಸಿನಿಮಾಗಳಲ್ಲಿ ಉಪಯೋಗ ಮಾಡಲಿಲ್ಲ, ನಿಜ ಜೀವನದಲ್ಲೂ ಅದನ್ನು ಅಳವಡಿಸ್ಕೊಂಡು ಅವರೇ ಒಂದು ಸ್ಫೂರ್ತಿಯಾಗಿ, ಅವ್ರ ಜರ್ನಿನೇ ಒಂದು ಸ್ಫೂರ್ತಿ ಆಗೋ ರೀತಿಯಲ್ಲೇ ತುಂಬ ಜನಕ್ಕೆ ಬಡವ್ರ ಮಕ್ಕಳು ಬೆಳೆದ್ರೆ ಯಾವೆಲ್ಲ ರೀತಿಯಲ್ಲಿ ಬೆಳಿಬೋದು ಅಂತ ಅವರೊಬ್ಬರೇ ಬೆಳೆದೆ ಜೊತೆಲಿರೋರೆಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರೇರೇಪಣೆ ಅವರು. ಇವರೆಲ್ಲರೂ ಇಡೀ ತಂಡದಲ್ಲೂ ಆ ಥರದ ಕ್ಯಾರೆಕ್ಟರ್ಸ್ ಇದ್ದಾರೆ ಅಂತ ನಾನು ಹೇಳ್ತೀನಿ. ನೀವೆಲ್ಲ ಕೇಳ್ಬೋದು, ಐರಾ ಫಿಲ್ಮ್ಸ್ ಅನ್ನುವಂಥ ದೊಡ್ಡ ಸಂಸ್ಥೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂಥ ದೊಡ್ಡ ಹೆಸರು ಈ ಸಿನಿಮಾ ಜೊತೆ ಇದೆ. ಮೇಡಮ್ ಬಡವ್ರ ಮಕ್ಕಳು ಅಂತ ಹೆಂಗೆ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಬರ್ಬೋದು ಮೇಡಮ್. ಆದರೆ ನೀವೆಲ್ಲ ಇವತ್ತಿನ ಗೆಲುವು ನೋಡೋದಲ್ಲ, ಅವರ ನಡೆದು ಬಂದಂಥ ಹಾದಿ ನೋಡಬೇಕಾಗತ್ತೆ, ಆ ಜರ್ನಿ ನೋಡಬೇಕಾಗತ್ತೆ. ಅವರು ಕೂಡ ಒಬ್ಬರ ರೈತರ ಮಗಳಾಗಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಸೊ ಹಾಗಾಗಿ ಅವರು ಆ ಸಾಲಿಗೆ ಆ್ಯಪ್ಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಮೇಡಮ್. ಆ ಸಾಲನ್ನು ಹೇಳ್ತಾ ಇವತ್ತು ಈ ಟೀಸರ್ ನೀವೇ ರಿಲೀಸ್ ಮಾಡಿಕೊಡ್ಬೇಕು ಅನ್ನೋದು ಇಡೀ ಚಿತ್ರತಂಡದ ಆಶಯ. ಇಡೀ ತಂಡಕ್ಕೆ ವಿಶ್ ಮಾಡಿ ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ. ಓವರ್ ಟು ಯು ಮೇಡಮ್. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ನನ್ನ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ, ಐರಾ ಪ್ರೊಡಕ್ಷನ್ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಮತ್ತು ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಹೀರೋ ಆದಂಥ ಸಹೋದರ ಧನಂಜಯ್ ಇರ್ಬೋದು, ರೇಷ್ಮಾ ಇರ್ಬೋದು, ಶಂಕರ್ ಗುರು ಅವರು ಇರ್ಬೋದು, ಪ್ರತಿಯೊಬ್ಬರಿಗೂ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಸೊ ಈಗ ಲಾಂಚ್ ಮಾಡೋದು. ಓಕೆ, ಆಲ್ ದ ಬೆಸ್ಟ್ ವಿಶಸ್, ಟೀಸರ್ ಲಾಂಚ್. ಟೀಸರ್ ಬಗ್ಗೆ ಹೇಳಬೇಕು ಅಂತಂದರೆ ಬಹಳಷ್ಟು ಗಮನ ಇಟ್ಟು ನೋಡ್ತಾ ಇದ್ದೆ. ಥ್ರಿಲ್ ಇತ್ತು, ತುಂಬಾ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಹೊಸತನ ಇತ್ತು, ಶ್ರೀಮಂತಿಕೆ ಎದ್ದು ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ ಆ್ಯಕ್ಟಿಂಗ್ ಅಂತಂದರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಲಾಕೆಟ್, ಕನ್ನಡ ಲಾಕೆಟು, ಅದು ಭಾಳ ಕ್ಲಿಕ್ ಆಯಿತು ನನಗೆ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಇನ್ನು ಫಿಲ್ಮ್ ಹೆಂಗಿರ್ಬೋದು ಅಂತ ಭಾಳಷ್ಟು ಜನ ವೆಯ್ಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತು ಅಲ್ಲಿ. ಇನ್ನು ಐರಾ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನಸಿಟ್ಕೊಂಡು ಬರ್ತಾ ಇರುವಂಥ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್?
ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು ತಮ್ಮನ್ನೆಲ್ಲರನ್ನೂ ಕೂಡ ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನೂ ನಾನು ಮಾಧ್ಯಮದವ್ರನ್ನ ತಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ ಚಿಕ್ಕಂದಿನಿಂದನೂ ಒಂದು ಆಸೆ. ಮುಂಚೆಯಿಂದನೂ ಕೂಡ ಭಾಳ ದೊಡ್ಡ ದೊಡ್ಡ ನಟ ನಟಿಯರನ್ನು ನೋಡಿ ಬೆಳೆದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲಾ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸಾರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವಳು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದರೆ ಒಂದು ಆಸೆ ಇರುತ್ತೋ ಹಾಗೆ ನೋಡಿ ನಾವು ಕೂಡ ಬೆಳೆದಂಥವ್ರು. ಸೊ ಒಂದು ಆಸೆ ಅಂತೂ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನು ಹೇಳಿದರು. ಸೊ ಇವ್ರ ಮೇಲೆ ಲಕ್ಕಿ ಚಾಪ ನಾಯನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಆಮೇಲೆ ಹೇಳಿ ಮೇಡಮ್. ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರೂ ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಶಿ ಈಸ್ ಮೈ ಲಕ್ಕಿ ಚಾಪ್. ಸೊ ಧನಂಜಯ್ ಅವರು ಭಾಳ ಒಳ್ಳೆ ಕತೆ ಇದೆ, ಇದನ್ನು ತಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರಬಹುದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಭಾಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆಯ ಪ್ರಯೋಗವನ್ನು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಭಾಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡೆದುಕೊಂಡು ಮಾಡ್ತಾಯಿದ್ದೀವಿ. ಸೂಪರ್ ಮೇಡಮ್. ಎಷ್ಟು ಪಟ್ಪಟ ಅಂತ ಕನ್ನಡ ನಾಯಕ ನಟರು ಅವತ್ತಿನಿಂದ ಇವತ್ತವರೆಗೂ, ಹಾಗೆ ನಾಯಕಿಯರ ಹೆಸರು ಹೇಳಿದ್ರೆ ಅಂದರೆ ನಮಗೆ ನಿಲ್ಸ್ಬಿಟ್ಟು ಹೇಳಿ ಅಂದರೆ ಒಂದು 5 ಹೆಸರು ಸಡನ್ನಾಗಿ ನೆನಪಾಗುತ್ತೋ ಇಲ್ವೋ? ನಾನು ನನ್ನ ಕಾಲದ ಹೇಳಿದೆ. ಇವತ್ತಿಂದ ಹೇಳೋಣ ಅಂತಂದರೆ ನನಗೆ ಹಾಗೆ ಮತ್ತೆ ನಮ್ಮ ಧನಂಜಯ್ ಬರ್ತಾರೆ, ದರ್ಶನ್ ಬರ್ತಾರೆ, ಸುದೀಪ್ ಬರ್ತಾರೆ, ಗಣೇಶು, ರಮೇಶ್ ಅರವಿಂದ್. ಗಣೇಶ್ ಜೊತೆ ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರೊಡಕ್ಷನ್ ಹೌಸ್ನಿಂದನೇ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಬಹಳಷ್ಟು ಒಳ್ಳೆಯವರು ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಆ ಶ್ರೀಮಂತಿಕೆಯನ್ನು, ಆ ಸೊಗಡನ್ನು ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆಯದಕ್ಕೂ ಹೊಸದಕ್ಕೂ ಭಾಳ ಸಾಮ್ಯತೆ ಇದೆ. ಸೊ ಓಕೆ, ಒಂದು ನಿಮ್ಮ ಸಂಸ್ಥೆಗೇನೆ ನೀವು ಟಿಪ್ಸ್ ಕೊಡೋದಾದರೆ ಈ ಪ್ರೊಡಕ್ಷನ್ ಸಂಸ್ಥೆನ ನಡ್ಸ್ಕೊಂಡು ಹೋಗೋ ರೀತಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಒಳ್ಳೆ ಸದಾಭಿರುಚಿ ಇರುವಂಥ ಪ್ರೇಕ್ಷಕರನ್ನು ಆ 3 ಗಂಟೆ, ಯಾಕಂದರೆ ಒಬ್ಬ ಪ್ರೇಕ್ಷಕ, ಯಾಕಂದರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದರೆ ಏನಾದರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಚಿಂತನೆ ಇರುತ್ತೆ ನಮ್ಮಂಥದ್ದು. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮ್ಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು. ಫ್ಯಾಮ್ಲಿಯನ್ನು ಜೊತೇಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂಥ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ ನಮ್ಮ ವಾಸುಕಿಯವರು ಕೂಡ ಇದ್ದಾರೆ, ಒಳ್ಳೆಯ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮ್ಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡು ಇರಬೇಕು, ಕಮರ್ಷಿಯಲ್ ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ, ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ ಕೇಳ್ತೀನಿ. ಕರೆಕ್ಟ್. ಆ ಲಾಸ್ಟ್ ಲೈನ್ ಹೇಳಿದ್ರಲ್ಲ ಮೇಡಮ್, ಅದು ಭಾಳ ಇಂಪಾರ್ಟೆಂಟ್ ಲೈನ್. ಅದು ಸಖತ್ತಾಗಿ ಹೇಳಿದ್ರಿ. ಆ್ಯಂಡ್ ನಾನು ಪ್ರತಿ ಸಲ ನೀವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ ಇರ್ತೀನಿ. ಇಲ್ಲೇ ಜಸ್ಟ್ ನಯನ ಅವ್ರನ್ನ ತೋರಿಸ್ಬಿಟ್ಟು ಇವ್ರು ನಂಗೆ ಭಾಳ ಇಷ್ಟ, ಇವರಂದರೆ ನನ್ನ ಲಕ್ಕಿ ಚಾಮ್ ಅಂತೆಲ್ಲ ನೀವು ಹೇಳಿದಾಗ ಒಂದು ಹೆಣ್ಣು ಮಗಳಾಗಿ ಇನ್ನೊಬ್ಳು ಹೆಣ್ಮಗಳನ್ನ ಸಪೋರ್ಟ್ ಮಾಡುವಂಥ ರೀತಿ ಇರುತ್ತೆ, ಜೊತೆಗೆ ನಿಲ್ಸ್ಕೊಳ್ಳೋಂಥ ರೀತಿ. ನಾನು ಅದಕ್ಕೆ ಹೇಳೋದು, ಪ್ರತಿಯೊಂದು ಹಂತದಲ್ಲೂ ನಿಮ್ಮಿಂದ ಕಲಿಯೋದು ಬಹಳ ಇದೆ ಮೇಡಮ್. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಟೀಸರ್ ಅಣ್ಣ ಫ್ರಮ್ ಮೆಕ್ಸಿಕೋ ನಿಮ್ಮ ಕಡೆಯಿಂದ ಲಾಂಚ್ ಆಗಿರೋದು ಒಂದು ಆ ಕಳೆ 100ರಷ್ಟು ಆಯಿತು. ಜೊತೆಗೆ ಆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇಲ್ಲೇ ಸಿಕ್ತು ಇಡೀ ತಂಡಕ್ಕೆ. ನೈನ್ ಅವ್ರಿಗೆ ಮೈಕ್ ಕೊಟ್ಬಿಡೋಣ. ಒಂದು ನಿಮಿಷ. ನಮ್ಮ ಆನಂದ್ ಆಡಿಯೋದವ್ರಿಗೆ, ಜಿ ಸ್ಟುಡಿಯೋದವ್ರಿಗೆ ಮತ್ತು ಈ ಅಣ್ಣ ಫ್ರಮ್ ಮೆಕ್ಸಿಕೋ ತಂಡದ ಪ್ರತಿಯೊಬ್ಬರಿಗೂ ಕೂಡ, ಶಂಕರ್ ಗುರು ಪ್ರತಿಯೊಬ್ಬರಿಗೂ ಕೂಡ ನಾನು
ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ ಭಗವಂತ ತಾವೇನು ಕನಸನ್ನು ಕಂಡಿದ್ದೀರಾ, ಆ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕನಸನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿನೋದ ಸರ್. ಮೇಡಮ್ ಹೇಳಿ. ಮೇಡಮ್ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಏನಾದ್ರು ಜಾಸ್ತಿ ಮಾತಾಡಲೇಬೇಕೀಗ. ರಾಜಕೀಯ ವಿಶ್ಲೇಷಣೆ ಖಂಡಿತ ಈಸಿ, ಮೂವಿ ಟೀಸರ್ನ ವಿಶ್ಲೇಷಣೆ ಮಾಡಿ ಅಂದರೆ ತುಂಬ ಕಷ್ಟ. ಬಟ್ ದ ಸ್ವ್ಯಾಗ್ ಇಸ್ ಎಕ್ಸಲೆಂಟ್, ಯು ಆರ್ ಲುಕಿಂಗ್ ಗುಡ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಡಾಲಿ ಅವರೇ. ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ, ಐರಾ ಫಿಲ್ಮ್ಸ್ ಆ್ಯಂಡ್ ರಾಯ್ಲಾ ಪ್ರೊಡಕ್ಷನ್ಸಿಗೆ. ನಾನು ನಿಜವಾಗ್ಲೂ ಫಸ್ಟ್ ಟಿಕೆಟ್ ನಾನೇ ತೊಗೊಳ್ತೀನಿ. ಫಸ್ಟ್ ಟಿಕೆಟ್ ನೀವು? ಓಕೆ, ಇದೆಲ್ಲ ನೆನ್ಪಿಟ್ಕೊಂಡಿರ್ತೀವಿ. ನಾನು ಮತ್ತೆ ಎಷ್ಟು ಜನ ಕೊಡಿಸ್ಬೇಕೋ ಕೊಡಿಸ್ತೀನಿ ಈ ಮೂವಿಗೆ. ನಿಜವಾಗ್ಲೂ ಇಟ್ ಲುಕ್ ವೆರಿ ಎಕ್ಸೈಟಿಂಗ್. ನಾನು ನೋಡಲಿಕ್ಕೆ ತುಂಬ ನಾನು ಕಾತುರದಲ್ಲಿದ್ದೀನಿ ಇದನ್ನ. ನಯನಾ ಅವರು ಫಸ್ಟ್ ಟಿಕೆಟ್ ಅಂತ ಹೇಳಿದ್ರೆ ನಾವು 1 ಟಿಕೆಟ್ ಅಂತ ಕನ್ಸಿಡರ್ ಮಾಡಲ್ಲ, ಒಂದಷ್ಟು ಥಿಯೇಟರ್. ಆಯ್ತು, 1 ಥಿಯೇಟರ್ ಓಕೆನಾ, ಒಂದಷ್ಟು ಸ್ಕ್ರೀನ್ಸ್ ಸಾಲದಿಲ್ವಾ? ಓಕೆನಾ, ಆಸ್ ಕೂಲ್. ಸೂಪರ್. ಅದೆಲ್ಲ ಬಿಡಿ, ಟೀಸರ್ ಆ ಕೋಳಿ ಲಾಂಗ್ ಇಟ್ಕೊಂಡ್ ಬಂದಿದ್ದು ನೀವು ಒಬ್ರು ಪ್ರೇಕ್ಷಕರಾಗಿ, ಸಿನಿ ಪ್ರೇಕ್ಷಕರಾಗಿ. ನನಗೂ ಅದು ಆ ಕರ್ನಾಟಕದ ಏನು ಪೆಂಡೆಂಟ್, ಆ ಚಿಹ್ನೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ನನಗೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾರಿಗೋ ಹೇಳಿದೆ ನಾನು ಈ ಟೀಸರ್ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂತ, ಮ್ಯಾಮ್ದು ಪ್ರೊಡಕ್ಷನ್ ಅಂತ, ಫಸ್ಟ್ ಪ್ರೊಡಕ್ಷನ್. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಆ್ಯಕ್ಟರ್ ಯಾರು ಅಂತ ಕೇಳಿದ್ರು. ನಾನು ಹೇಳಿದೆ ಧನಂಜಯ್ ಅಂತ. ಓಡುತ್ತೆ ಬಿಡು ಅಂತ ಹೇಳಿದ್ರು. ಓಡುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಮ್ಯಾಮ್ ಹೇಳಿದಾಗೆ ನನಗೆ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಅವರಿಂದ ಎಮೋಷ್ನಲ್ ಆಗೋಗ್ಬಿಟ್ಟೆ. ಅವ್ರದ್ದು ಫಸ್ಟ್ ಪ್ರೊಡಕ್ಷನ್, ಅದು ಅವ್ರ ಮೊಮ್ಮಗಳು ಹೆಸರಲ್ಲಿ ಈ ಪ್ರೊಡಕ್ಷನ್ನ ಮಾಡಿದ್ದಾರೆ. ನನಗೆ ಗೊತ್ತು ಅವ್ರ ಮೊಮ್ಮಗಳಂದರೆ ಅವ್ರಿಗೆ ಏನು ಅಂತ. ಆಲ್ಮೋಸ್ಟ್ ಲಿಟ್ರಲಿ ಸರ್ವಸ್ವ ಅವರಿಗೆ. ಆ್ಯಂಡ್ ಅದ್ರ ಜೊತೆ ಪ್ರತಿ ಹಂತದಲ್ಲಿ ಅವರನ್ನು ನೋಡಿರೋದ್ರಿಂದ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ, ಆಮೇಲೆ ಎಲೆಕ್ಷನ್, ಫಸ್ಟ್ ಟೈಮ್ MLA, ಆಮೇಲೆ ಮಂತ್ರಿಗಳು, ಈಗ ಒಂದು ಪ್ರೊಡ್ಯೂಸರ್ ಆಗಿ ನೋಡಲಿಕ್ಕೆ ನನಗೆ ಕಂಡು ಬರ್ತಾ ಇದೆ. ನನಗೆ ನಿಜವಾಗ್ಲೂ ಅದರಿಂದ ಖುಷಿಯಾಗಿದೆ. ಧನಂಜಯ್ ಅವರು ಮ್ಯಾಮ್ ಮೂಲಕನೇ ನನಗೆ ಪರಿಚಯ. ಸೊ ಅವ್ರದ್ದು ಒಂದು ಸ್ವಲ್ಪ ಬೆಳವಣಿಗೆನ ನಾನು ನೋಡಿದ್ದೀನಿ. ಸೊ ಎರಡೂ ಏನು ಕಾಂಬಿನೇಷನ್ ಇದೆ, ಐ ಥಿಂಕ್ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈವನ್ ಟು ದ ಹೀರೋಯಿನ್, ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಟು ದ ಡೈರೆಕ್ಟರ್. ಆಮೇಲೆ ಚನ್ನು ಅಣ್ಣ, ಆಫ್ ಕೋರ್ಸ್, ಬಿಕಾಸ್ ಮ್ಯಾಮ್ದು ಬ್ಯಾಕ್ ಬೋನ್ ಅವರು. ಸೊ ಇದೆಲ್ಲ ಸೇರಿಬಿಟ್ಟು ನಾನು ನಿಜವಾಗ್ಲೂ ಇವರಿಗೆ ಬರೀ 100 ಕೋಟಿ ಅಲ್ಲ, 1000 ಕೋಟಿ ನೀವು ಈ ಫಿಲ್ಮ್ ಮಾಡಲಿ ಅಂತ ನಾನು ನಿಮಗೆ ಶುಭಾಶಯಗಳ ಆಶಯ ಅಥವಾ ಹಾರೈಸ್ತೀನಿ. ಓಕೆ, ಸೂಪರ್ ಸೂಪರ್. ಎಸ್ ಮ್ಯಾಮ್, ಇನ್ನೇನಾದರೂ ಆ್ಯಡ್ ಮಾಡೋದಕ್ಕಿದೆಯಾ? ಇಲ್ಲ. ಹಾಂ, ಅಲ್ಲ, ನಂದು ಕ್ವೆಶನ್ಸ್ ಎಂಡ್ ಆದರೂ ನಿಮ್ದು ಕ್ವೆಶನ್ಸ್ ಇರುತ್ತೆ ಅಂತ ಗೊತ್ತಿತ್ತು. ಮೇಡಮ್, ನಿಮಗೆ ಈ ಪ್ರಶ್ನೆ. ಖಂಡಿತ ಇಲ್ಲ, ಖಂಡಿತ ಆ ರೀತಿ ಯಾವುದೇ ವಿಚಾರ ಇಲ್ಲ. ಸಿನಿಮಾನ ಭಾಳ ಪ್ರೀತಿಸ್ತೀನಿ. ಸೊ ಅದಕ್ಕೋಸ್ಕರ ಇದೊಂದು ಪ್ರಯತ್ನ. ಇನ್ನೂ ಭಾಳ ದೊಡ್ಡ ಒಳ್ಳೆ ಸಿನಿಮಾವನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕನ್ನೋ ಆಸೆ. ಆ ರೀತಿಗೆ ಸರ್ಕಾರದಲ್ಲಿ ಇರೋದ್ರಿಂದ ನೀವು ಕೂಡ ಯಾಕೆ ಇಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಚಿತ್ರರಂಗದ ಕಡೆ ಎಲ್ಲ ಸರ್ಕಾರಗಳು ಬರ್ತವೆ, ಅನುದಾನ ಕೊಡ್ತೀವಿ ಅಂತಾರೆ. ಯಾವುದೋ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು, ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರೆ ನಮ್ಮ ಕೆಲಸ ಮುಗೀತು, ಅಷ್ಟಲ್ಲ ಮೇಡಮ್. ಅದನ್ನು ಹೊರತುಪಡಿಸಿ ಈ ಥರದ ಒಂದಷ್ಟು ಸಮಸ್ಯೆಗಳಿದೆ. ಅದರ ಕಡೆ ಸರ್ಕಾರ ಯಾವುದೇ ರೀತಿಯ, ನಿಮ್ಮದೇ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದರೂ ಗಮನ ಹರಿಸ್ತಾ ಇಲ್ಲ. ಖಂಡಿತವಾಗ್ಲೂ ತಮ್ಮ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂತಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕಲಾವಿದರು ಆಗಲಿ ಅಥವಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಅದು ನಮ್ಮ ರಾಜ್ಯದ ಒಂದು ಶ್ರೀಮಂತ ಒಂದು ಪರಂಪರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಈಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇದು ಕೂಡ ನಾನು ಹೊಸದಾಗಿ ಎಂಟ್ರ್ ಆಗಿದ್ದೀನಿ, ತಾವು ಹೇಳಿದ್ದೀರಾ. ಖಂಡಿತವಾಗ್ಲೂ, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಇಲಾಖೆಯನ್ನು ಇಟ್ಕೊಂಡಿದ್ದಾರೆ.
ಸೊ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇಲಾಖೆ. ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಕನ್ನಡ ಕಲಾವಿದರು ಬಹಳಷ್ಟು ಜನ, ಅದರಲ್ಲೂ ಜಯಮಾಲ ಅವರು ಕೂಡ ಮೊನ್ನೆ ಅಧ್ಯಕ್ಷರಾಗಿದ್ದಾರೆ. ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಳ್ತೀನಿ. ಸಮಸ್ಯೆ ಆಗದ ರೀತಿ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೆನ್ಸಾರ್ ಮಂಡಳಿ ಅನ್ನುವಂಥದ್ದು ಬಂದಾಗ ಒಂದ್ ನಿಮಿಷ. ಕನ್ನಡದಲ್ಲಿ ಯಾರಾದರೂ ಕೂಡ ಒಬ್ಬ IAS ಆಫೀಸರ್ಸ್ ಇಲ್ವಾ? ಏನಕ್ಕೆಂದರೆ ಪ್ರಾದೇಶಿಕ ಸಿನಿಮಾಗಳು ಅಂತ ಬಂದಾಗ ಇಲ್ಲಿ ನೇಟಿವಿಟಿಯ ವಿಚಾರ ತಿಳ್ಕೋಬೇಕು ಅಂತಂದರೆ ಇಲ್ಲಿಯ ಯಾರಾದರೂ ಅಧಿಕಾರಿಗಳು ಆ ಸ್ಥಾನದಲ್ಲಿದ್ದರೆ ನಮ್ಮ ವಿಚಾರಗಳು ಅವ್ರಿಗೆ ಅರಿವಿರುತ್ತೆ. ಯಾರೋ ನಾರ್ತ್ ಇಂಡಿಯಾದವ್ರನ್ನ ತಂದು ಇಲ್ಲಿ ಕೂರಿಸಿರ್ತಾರೆ, ನಮ್ಮ ನೇಟಿವಿಟಿ ಅವ್ರಿಗೆ ಗಮನಕ್ಕೆ ಬಂದಿರಲ್ಲ. ಅಲ್ಲಿಯ ಭಾಷೆಯ ಸಿನಿಮಾಗಳಿಗೆ ಅವ್ರಿಗೆ ಹೇಗೆ ಬೇಕೋ ಅವ್ರು ಸೆನ್ಸರ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾರೋ ಅಂಥ ದಕ್ಷ ಅಧಿಕಾರಿಗಳು ಇಲ್ವಾ ಅಂತ. ನೋಡಿ, ಇದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ನಾನು ಅಷ್ಟೊಂದು ಯಾಕಂದರೆ ಬೇರೆ ರಾಜ್ಯದಿಂದ ಬಂದಂಥ IAS ಆಫೀಸರ್ಗಳು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಳ್ಳೇದು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಕನ್ನಡದವರಾಗಿಯೇ ಸೇವೆಯನ್ನು ಸಲ್ಲಿಸ್ತಾರೆ. ಬಟ್ ತಾವು ಏನು ಹೇಳಿದ್ದೀರಾ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಓಕೆ, ಐರಾ ಫಿಲ್ಮ್ಸ್ ಪರವಾಗಿ ಚಂದ್ರರಾಜ್ ಸರ್ ಪ್ರೆಸ್ ಮೀಟಿಗೆ ಕೂತ್ಕೊಳ್ತಾರೆ. ಉಳಿದಿದ್ದು ಏನೇ ಪ್ರಶ್ನೆಗಳಿದ್ರು ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಕ್ಯಾಪಾಸಿಟಿ ಕ್ರಿಯೇಟ್ ಆಗಿದೆ. ನಿಮಗೆ ಪರ್ಸ್ನಲ್ ಆಗಿ ಕೂಡ ಬಹಳ ಒಂದು ಹತ್ತಿರವಾದ ಸಿನಿಮಾ, ಯಾಕಂದರೆ ಎಲ್ಲ ನಿಮ್ಮ ಗೆಳೆಯರೇ ಸೇರ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ. ಏನು ಹೇಳ್ತೀರಾ? ಓವರ್ ಟು ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಡವರ ರಾಸ್ಕಲ್ ಸಿನಿಮಾ ಆದಮೇಲೆ ಎಲ್ಲಿ ಬಡವರ ರಾಸ್ಕಲ್ ಸಿನಿಮಾ ತಂಡ ಕಾಣ್ತಾ ಇಲ್ವಲ್ಲ, ಏನೋ ಸಿನಿಮಾ ಮಾಡ್ತಿಲ್ವಲ್ಲ ಅಂತ ಕೇಳ್ತಾ ಇದ್ರು. ಡೈರೆಕ್ಟರ್ ಶಂಕರ್ ಗುರು ಅವರು ಎಲ್ಲೂ ಹೋಗಿರಲಿಲ್ಲ, ಸ್ವಲ್ಪ ಟೈಮ್ ತೊಗೊಂಡ್ರು ಅಷ್ಟೇ ಬರೋದಕ್ಕೆ. ಇದು ಕೂಡ ಅವ್ರದ್ದೇ ಫ್ಲೇವರ್ ಸಿನಿಮಾ, ಎಮೋಷನ್ಸ್ ಮತ್ತು ಹ್ಯೂಮರ್. ಬಹುಶಃ ಈ ಟೀಸರ್ನ ಯಾಕೆ ತೋರಿಸಿದ್ದಾರೆ ಫಸ್ಟು ಅಂತಂದರೆ ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಇಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಬಹುಶಃ ಈ ಟೀಸರ್ನ ಬಿಟ್ಟಿದ್ದಾರೆ ಶಂಕರ್. ಮತ್ತು ಈ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಬರ್ತಾ ಇರೋ ಐರಾ ಫಿಲಮ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಪವರ್ ಆ್ಯಂಡ್ ಮನಿ ಇದು ಭಾಳಷ್ಟು ಜನರ ಇರುತ್ತೆ, ಆದರೆ ಕೆಲವರಿಗೆ ಮಾತ್ರ ಭಾಷೆ, ಸಂಸ್ಕೃತಿ, ಈ ಸಾಹಿತ್ಯ, ಸಿನಿಮಾ ಇವುಗಳ ಕಡೆ ಆಸಕ್ತಿ ಇರುತ್ತೆ, ಒಲವಿರುತ್ತೆ, ಅದಕ್ಕೆ ಒಂದು ಬೆಂಬಲ ಕೊಡೋ ಒಂದು ಮನಸ್ಥಿತಿ ಇರುತ್ತೆ. ಅಂತಹ ಕೆಲವರಲ್ಲಿ ಇವರು ಒಬ್ಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜು ಸರ್ ಮತ್ತು ಮೃಣಾಲ್ ಅವರು ಇವತ್ತು ಬಂದಿಲ್ಲ. ಸೊ ಇದೊಂದು ಸಿನಿಮಾ ಅಲ್ಲ, ಇನ್ನೊಂದು ಸಿನಿಮಾನೂ ಮಾಡ್ತಾಯಿದ್ದೀನಿ ಅಂತ ಮೇಡಮ್ ಆಲ್ರೆಡಿ ಹೇಳಿದ್ರು. ಮೇಡಮ್ 2 ಸಿನಿಮಾ ಅಲ್ಲ 20 ಸಿನಿಮಾ ಮಾಡಿ ಸಿನಿಮಾಕ್ಕೆ ಹೊಸ ತಂತ್ರಜ್ಞರನ್ನ, ಹೊಸ ಕಲಾವಿದರನ್ನ ನಿಮ್ಮ ಕಡೆಯಿಂದ, ನಿಮ್ಮ ಸಂಸ್ಥೆ ಕಡೆಯಿಂದ ಬರಲಿ ಮೇಡಮ್. ಮತ್ತು ಚಂದ್ರರಾಜು ಸರ್ ಅವರೇ ಒಬ್ಬರು ತುಂಬ ಅದ್ಭುತವಾಗಿ ಕತೆ ಹೇಳ್ತಾರೆ, ನರೇಟ್ ಮಾಡ್ತಾರೆ. ಬಹುಶಃ ಮುಂದೊಂದು ದಿನ ಅವ್ರ ಕತೆ ಕೂಡ ಸಿನಿಮಾ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತ ಆಲ್ಬಮ್ ಇದೆ, ಅದಕ್ಕೆ ಕಾರಣ ಗೆಳೆಯ ವಾಸುಕಿ ವೈಭವ್. ಮತ್ತು ನಾನು ಎಲ್ಲೋದ್ರೂ ಯಾವ್ದಾದ್ರು ಊರಿಗೆ ಯಾವ್ದಾದ್ರು ಫಂಕ್ಷನಲ್ಲಿ ಹೋದರೆ, ಗುರು ನೀನು ಡಾಲಿ ಬಚ್ಚತೆ ಮಾಡು ಗುರು ನೀನು ಅಂತ ನನಗೆ ತುಂಬ ಜನ ಹೇಳ್ತಿರ್ತಾರೆ. ಸೊ ಬಡವರ ರಾಸ್ಕಲ್ ಆದಮೇಲೆ ಮತ್ತೆ ನಾನು ಗೆಳೆಯ ಧನಂಜಯನ್ ಜೊತೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ಶಂಕರ್ ಥ್ಯಾಂಕ್ಸ್. ಅಷ್ಟೇ, ಬೇರೇನಿಲ್ಲ. ಓಕೆ, ಸೂಪರ್. ಇನ್ನು ಮುಂದೆ ಮತ್ತು ಇನ್ನೊಂದು ಇದ್ರ ಜೊತೆಗೆ ಕೈ ಜೋಡಿಸಿದಂತಹ ನನ್ನ ಗೆಳೆಯ ಸತ್ಯರಾಯಲ, ಥ್ಯಾಂಕ್ ಯು. ಗೊತ್ತಿಲ್ಲ ಏನು ತುಂಬ ಬೇಗ ಕರೆದು ಬಿಡ್ರಲ್ಲ, ಮಾತು ಆಯ್ತು ಸರ್. ಟೀಸರ್ ಹೆಂಗನ್ಸ್ತು ಸರ್? ಟೀಸರ್ ನಾನು ಮುಂಚೆನೇ ನೋಡಿದೆ, ಭಾಳ ಇಷ್ಟ ಆಗಿತ್ತು. ವೇದಿಕೆ ಮೇಲೆ ನಮ್ಗೆ ಹೇಳಿ ಸರ್ ಹೆಂಗನ್ಸ್ತು ಅಂತ. ಟೀಸರು ಏನು ಗೊತ್ತಾ, ನಮಗೆ ಮಾಡಿದವ್ರಿಗೆ ಚೆನ್ನಾಗಿ ಅನಿಸುತ್ತೆ, ಇದು ನಮ್ಮ ಕೂಸು. ಸೊ ಜನ ನೋಡಿದವ್ರು ಹೇಳ್ಬೇಕು ಹೇಗೆ ಅನಿಸುತ್ತೆ ಅಂತ. ನಮ್ಮ ಕೂಸು ನಮ್ಗೆ ಚೆನ್ನಾಗೇ ಕಾಣುತ್ತೆ. ಚೆನ್ನಾಗಿ ಹೆತ್ತೋರಿಗೆ ಹೆಗ್ಣ ಮುದ್ದು ಥರ. ಹೆಗ್ಣ ಅಲ್ಲ, ಇದು ರ್ಯಾಬಿಟ್ ಮೊಲ. ಓಕೆ ಸರ್, ಓಕೆ. ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ನಿಮ್ಮ ಈ ಫ್ರೆಂಡ್ಸ್ ಟೀಮ್ ಏನಿದೆ, ಈ ತಂಡ, ಆ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾಗಿ ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ವಿನೋದ್ ಥ್ಯಾಂಕ್ಸ್ ಸರ್, ನಿಮ್ಮ ಹೆಸರು ಮರೆತೆ. ನಾನು ಪ್ರಶಾಂತ್ ರಾಜಪ್ಪ. ಈ ಸಿನಿಮಾ ರೈಟಿಂಗ್ ಬಗ್ಗೆ ಹೇಳೋಕ್ಕಾದ್ರೆ ಶಂಕರ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಸೊ ರೈಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಎಮೋಷನ್ಸು ಆಗಲಿ, ಹ್ಯೂಮರ್ ಆಗಲಿ, ಮಾಸ್ ಆಗಲಿ
ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೇ ನಿಮ್ಮ ಮಾತು ಕಟ್ ಮಾಡಲ್ಲ ಸರ್, ಹಾಕೋತೀವಿ. ಥ್ಯಾಂಕ್ ಯು ಬಂದಿದ್ದಕ್ಕೆಲ್ಲ. ತುಂಬ ಏನು ಜಾಸ್ತಿ ಮಾತಾಡ್ಕೋಗಲ್ಲ ಅಷ್ಟೇ. ಇನ್ನೇನೆಲ್ಲ ನೋಡಿದ್ದೀರಾ, ಕೆಲಸ ಕೆಲಸ ಮಾತಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಕೆಲಸ ಮಾತಾಡೋದು. ಸೂಪರ್ ಸರ್, ಸೂಪರ್. 3 ಜನಕ್ಕೂ. ಮತ್ತು ಇಲ್ಲಿ ನಾಯನ ಮೋಟಮ್ ಅವರಿದ್ದಾರೆ. ಮೇಡಮ್ ಅವ್ರ ಸಿನಿಮಾಗೆ ಬಂದಾಯಿತು, ಸೊ ನೀವೇ ಒಬ್ಬ ಸಿನಿಮಾಗೆ ಬರ್ತೀರಾ ಅಂತ ಆಮೇಲೆ ನಂತರ ಹೇಳ್ಬಿಡಿ, ಯಾಕಂದರೆ ನೀವು ಸಿನಿಮಾಗೆ ಬರ್ಬೋದು ಮೇಡಮ್, ಪ್ಲೀಸ್. ಅದು